ಜೈ ಜಗನ್ನಾಥ್. ಭಾರತ ಮತ್ತು ಪ್ರಪಂಚದಾದ್ಯಂತ ಇರುವ ಸನಾತನ ಧರ್ಮದ ಎಲ್ಲ ಭಕ್ತರಿಗೆ ನನ್ನ ವಿನಮ್ರ ನಮಸ್ಕಾರಗಳು. ಭವಿಷ್ಯ ಮಾಲಿಕಾ ಗ್ರಂಥವನ್ನು ಮಹಾಪುರುಷ ಅಚ್ಯುತಾನಂದ ದಾಸ್, ಮಹಾಪುರುಷ ಜಸೋಬಂತ್ ದಾಸ್, ಮಹಾಪುರುಷ ಜಗನ್ನಾಥ ದಾಸ್, ಮಹಾಪುರುಷ ಬಲರಾಮ್ ದಾಸ್ ಮತ್ತು ಮಹಾಪುರುಷ ಶಿಶು ಅನಂತ ದಾಸ್ ಬರೆದಿದ್ದಾರೆ. ಧರ್ಮ ಸಂಸ್ಥಾಪನಾ ಸಮಯದಲ್ಲಿ ಜನರು ತಮ್ಮ ಆಧ್ಯಾತ್ಮಿಕ ಉನ್ನತಿಗಾಗಿ ಮಾರ್ಗದರ್ಶನ ಮಾಡಲು 600 ವರ್ಷಗಳ ಹಿಂದೆ ನಿರಾಕಾರ ಭಗವಾನ್ ವಿಷ್ಣುವಿನ ಸೂಚನೆಯ ಮೇರೆಗೆ ಭವಿಷ್ಯ ಮಾಲಿಕಾ ಗ್ರಂಥ ಎಂಬ ಪುಸ್ತಕವನ್ನು ರಚಿಸಲಾಗಿದೆ. ನಾವು ಬರೆಯುತ್ತಿರುವ ಈ ಮಾಲಿಕಾದಲ್ಲಿ ಏನು ಬರೆಯಬೇಕೆಂದು ಪರಮಾತ್ಮನು ನಮಗೆ ಹೇಳುತ್ತಿದ್ದಾನೆ ಎಂದು ಮಹಾಪುರುಷರು ಭವಿಷ್ಯ ಮಾಲಿಕಾ ಗ್ರಂಥದಲ್ಲಿ ಪದೇ ಪದೇ ಉಲ್ಲೇಖಿಸಿದ್ದಾರೆ. ಏಕೆಂದರೆ ಕಲಿಯುಗವು ಕೊನೆಗೊಂಡಾಗ ಮಾಲಿಕಾವು ಮಾರ್ಗದರ್ಶನ ನೀಡುವ ಅತ್ಯಂತ ದೊಡ್ಡ ಮತ್ತು ಪವಿತ್ರ ಗ್ರಂಥವಾಗಿದೆ. ಭಕ್ತರಿಗೆ ಸರಿಯಾದ ಆಧ್ಯಾತ್ಮಿಕ ಮಾರ್ಗವನ್ನು ತೋರಿಸುತ್ತದೆ. ಈಗ ಎಲ್ಲರೂ ಆಲೋಚಿಸುವ ಸಮಯ ಬಂದಿದೆ. ಪ್ರಸ್ತುತ ಜಗತ್ತಿನಾದ್ಯಂತ ಧರ್ಮ ಸಂಸ್ಥಾಪನೆ ನಡೆಯುತ್ತಿದೆ. ಗಾಳಿ ಪ್ರವಾಹ, ಭೂಕಂಪಗಳು, ಸಾಮಾಜಿಕ ಹಿಂಸೆ, ರಾಜಕೀಯ ಹಿಂಸಾಚಾರ, ರೋಗಗಳು, ಸಾಂಕ್ರಾಮಿಕ ರೋಗಗಳು ಇತ್ಯಾದಿಗಳಿಂದ ಉಂಟಾದ ವಿನಾಶವ ಜೊತೆಗೆ ಅನೇಕ ಯುದ್ಧಗಳು ಸಂಭವಿಸುತ್ತಿವೆ. ಇದು ಪ್ರಪಂಚದಾದ್ಯಂತ ನಡೆಯುತ್ತಿವೆ. ಈಗ ಧರ್ಮ ಸಂಸ್ಥಾಪನೆಯ ಮೊದಲ ಹಂತ ಪ್ರಗತಿಯಲ್ಲಿದೆ. ಧರ್ಮ ಸಂಸ್ಥಾಪನೆ 7 ಹಂತಗಳಲ್ಲಿ ಮತ್ತು ಪ್ರಪಂಚದಾದ್ಯಂತ 7 ಬಾರಿ ನಡೆಯುತ್ತದೆ. 2029ರವರೆಗೆ ಧರ್ಮ ಸಂಸ್ಥಾಪನಾ ಕಾರ್ಯ ಮುಂದುವರಿಯಲಿದೆ. ಶುದ್ಧ ಭಕ್ತರು ಮತ್ತು ಪುಣ್ಯಾತ್ಮರು ಮಾತ್ರ ಮಾನವ ಸಮಾಜದಲ್ಲಿ ಬದುಕುತ್ತಾರೆ. ಪಾಪಿಗಳು, ಅನೈತಿಕ, ಭ್ರಷ್ಟರು ಮತ್ತು ದುಃಖಕ್ಕೆ ಕಾರಣರಾದ ಸಮಾಜವು ನಿರ್ಮೂಲನೆಯಾಗುತ್ತದೆ. ಮಹಾಪುರುಷ ಅಚ್ಯುತಾನಂದರು ಹೀಗೆ ಬರೆದಿದ್ದಾರೆ: ಯಾವಾಗ ಇಡೀ ಪ್ರಪಂಚದಲ್ಲಿ ಯುದ್ಧದ ವಾತಾವರಣ ಉಂಟಾಗುತ್ತದೆ ಮತ್ತು 13 ಮುಸ್ಲಿಂ ದೇಶಗಳು ಒಗ್ಗೂಡಿ ಮೈತ್ರಿ ಮಾಡಿಕೊಳ್ಳುತ್ತದೆ, ಆ ಸಮಯದಲ್ಲಿ ಧರ್ಮ ಸಂಸ್ಥಾಪನೆ ಮತ್ತು ಮಾತೆ ಕಾಳಿಯ ಕರಾಳ ಪರಿಣಾಮಗಳೆರಡೂ ಪ್ರಾರಂಭವಾಗುತ್ತವೆ. ಈ ಬಗ್ಗೆ ಮಹಾಪುರುಷ ಅಚ್ಯುತಾನಂದರು ಹೀಗೆ ಬರೆದಿದ್ದಾರೆ: ଯେତେବେଳେ 13 ଜଣଙ୍କର ଯେବେ ହୋଇଯିବ ମେଳି, ସେତେବେଳେ ଲାଗିଯିବ କଳିଯୁଗ କଳି। 13 ଜଣଙ୍କର ଯେବେ ହୋଇଯିବ ମେଳି, ସେତେବେଳେ ଲାଗିଯିବ କଳିଯୁଗ କଳି। ಅಂದರೆ 13 ಮುಸ್ಲಿಂ ರಾಷ್ಟ್ರಗಳು ಒಗ್ಗೂಡಿದಾಗ ಮತ್ತು ಒಕ್ಕೂಟವನ್ನು ರಚಿಸಿದಾಗ ಆ ಸಮಯದಲ್ಲಿ ಜಗತ್ತಿನಲ್ಲಿ ವಿನಾಶ ಮತ್ತು ಕಗ್ಗೊಲೆಗಳು ಹೆಚ್ಚಾಗುತ್ತವೆ. ಇದು ಧರ್ಮ ಸಂಸ್ಥಾಪನದ ಮೊದಲ ಹಂತದ ಭಾಗವಾಗಿದೆ. ಮಹಾಪುರುಷ ಅಚ್ಯುತಾನಂದರು ಈ ಕುರಿತು ಇನ್ನೊಂದು ಸ್ಥಳದಲ್ಲಿ ಹೀಗೆ ಬರೆದಿದ್ದಾರೆ: 13 ଦଳିଆଙ୍କ ହେବ ଭେଟ, ସେଠାରୁ ଗୋଳଟି ପ୍ରଗଟ। ತೆರಹದಲ್ಲಿಯ 13 ಮುಸ್ಲಿಂ ದೇಶಗಳನ್ನು ಸೂಚಿಸುತ್ತದೆ. ಪ್ರಸ್ತುತ ನೀವೆಲ್ಲರೂ ಪ್ರಪಂಚದಾದ್ಯಂತದ ಪರಿಸ್ಥಿತಿಯನ್ನು ಗಮನಿಸುತ್ತಿರಬೇಕು. ಮಾನವ ಸಮಾಜ ಯೋಚಿಸಬೇಕು, 600 ವರ್ಷಗಳ ಹಿಂದೆ ಮಾಲಿಕಾದಲ್ಲಿ ಬರೆದದ್ದು ಈಗ ನಿಜವಾಗಲಿದೆ ಮತ್ತು ಏಕೀಕರಣವು ನಡೆಯುತ್ತಿದೆ ಮತ್ತು ಅದು ಶೀಘ್ರದಲ್ಲೇ ಸಂಭವಿಸುತ್ತದೆ. ಇದು ಧರ್ಮ ಸಂಸ್ಥಾಪನೆ ಮತ್ತು ಮಹಾಯುದ್ಧಕ್ಕೆ ನಾಂದಿಯಾಗಲಿದೆ. ಮುಂದಿನ ದಿನಗಳಲ್ಲಿ ಈ ಧರ್ಮ ಸಂಸ್ಥಾಪನೆ ಹೆಚ್ಚುತ್ತಲೇ ಹೋಗುತ್ತದೆ. ಮಹಾಪುರುಷ ಅಚ್ಯುತಾನಂದರು ಜುಗಾಬ್ದಿ ಗೀತೆಯಲ್ಲಿ ವಿವಿಧ ವಿಧಾನಗಳ ಬಗ್ಗೆ ಬರೆದಿದ್ದಾರೆ. ಇದರ ಮೂಲಕ ಭಗವಾನ್ ಕಲ್ಕಿ ಧರ್ಮ ಸಂಸ್ಥಾಪನೆ ಮಾಡಲಿದ್ದಾರೆ. ಈ ಧರ್ಮ ಸಂಸ್ಥಾಪನೆ ಸಮಯದಲ್ಲಿ ಬ್ರಹ್ಮಾಂಡದ ಸಂಪೂರ್ಣ ಬ್ರಹ್ಮಪ್ರಳಯ ಆಗುವುದಿಲ್ಲ. ಇದು ಖಂಡ ಪ್ರಳಯಕ್ಕೆ ಕಾರಣವಾಗುತ್ತದೆ. ಅಂದರೆ ಸೃಷ್ಟಿಯ ಭಾಗಗಳು ನಾಶವಾಗುತ್ತವೆ. ಸುಂಟರಗಾಳಿಗಳು, ಭೂಕಂಪಗಳು, ಉಲ್ಕಾಪಾತಗಳು, ಸುನಾಮಿಗಳು ಮತ್ತು ಚಂಡಮಾರುತಗಳಂತಹ ನೈಸರ್ಗಿಕ ವಿಪತ್ತುಗಳು ನಡೆಯುತ್ತವೆ. ಕೆಲವು ದೇಶಗಳ ಕೆಲವು ಪ್ರದೇಶಗಳಲ್ಲಿ ಧರ್ಮ ಸಂಸ್ಥಾಪನೆ ಪ್ರಗತಿಯನ್ನು ಮುಂದುವರೆಸುತ್ತದೆ. ಜುಗಾಬ್ದಿ ಗೀತೆಯಲ್ಲಿ ಮಹಾಪುರುಷ ಅಚ್ಯುತಾನಂದರು ಇದನ್ನು ಹೀಗೆ ಬರೆದಿದ್ದಾರೆ: କାହିଁ ଜଳହ ରୂପେ ମୁହିଁ ଜଗତ ନାସିବି, କାହିଁ ପବନ ರೂಪರೆ ಸಕଳ ಗ್ರಾಸಿಬಿ। ಕಹಿಂ ಜಲರೂಪೆ ಮುಹಿಂ ಜಾಗತ ನಾಸಿಬಿ. ಅರ್ಥ: ಭಗವಾನ್ ಕಲ್ಕಿ ಕೆಲವು ಸ್ಥಳಗಳಲ್ಲಿ ಪ್ರಳಯ ಅಥವಾ ಸುಂಟರಗಾಳಿಯ ರೂಪವನ್ನು ಊಹಿಸುವ ಮೂಲಕ, ಅಂದರೆ ದೊಡ್ಡ ಪ್ರಮಾಣದ ಭೂಮಿಯನ್ನು ಮುಳುಗಿಸುತ್ತದೆ ಮತ್ತು ಹೀಗೆ ವಿನಾಶದ ಕೆಲಸವನ್ನು ಪ್ರಾರಂಭಿಸುತ್ತದೆ. ಸಂಭವಿಸಲಿರುವ 3 ವಿಧದ ಪ್ರವಾಹವು, ಅಂದರೆ ಮೋಡದ ಸ್ಫೋಟದಿಂದ ಅತಿ ಹೆಚ್ಚು ಮಳೆಯಾಗಲಿದೆ, ನದಿಗಳ ಪ್ರವಾಹ ಮತ್ತು ಸಮುದ್ರ ಮಟ್ಟವು ಹೆಚ್ಚಾಗುವುದರಿಂದ ಸಮುದ್ರದ ನೀರು ದಡವನ್ನು ದಾಟುತ್ತದೆ. ಕರಾವಳಿ ಭಾಗದಲ್ಲಿ ಸಮುದ್ರವು 300 ಕಿ.ಮೀ.ವರೆಗೆ ಭೂಮಿಯನ್ನು ಮುಳುಗಿಸುತ್ತದೆ. ಪ್ರವಾಹವು ಪ್ರಪಂಚದಾದ್ಯಂತ ಹಾನಿಯನ್ನುಂಟು ಮಾಡುವ 3 ಮಾರ್ಗಗಳಿವೆ. ಇದು ಭಗವಾನ್ ಕಲ್ಕಿಯ ರೂಪದಲ್ಲಿ ಒಂದಾಗಿರುತ್ತದೆ. ಇದರಲ್ಲಿ ಅವನು ವಿನಾಶದ ಕಾರ್ಯವನ್ನು ನಿರ್ವಹಿಸುತ್ತಾನೆ. ಮೊದಲನೆಯದು ನದಿಗಳ ಪ್ರವಾಹ. ಜನರು ಭಾರೀ ನಾಶವನ್ನು ಎದುರಿಸುವಷ್ಟು ಪ್ರವಾಹ ಉಂಟಾಗುತ್ತದೆ. ಎರಡನೆಯದು ಮೋಡದ ಸ್ಫೋಟದಿಂದಾಗಿ ಅತಿ ಹೆಚ್ಚು ಮಳೆಯಾಗುತ್ತದೆ.
ಈ ಮಳೆಯು ಇದ್ದಕ್ಕಿದ್ದಂತೆ ಸಂಭವಿಸುವುದರಿಂದ ಜನರ ಮನೆಗಳು ಮತ್ತು ವೈಯಕ್ತಿಕ ವಸ್ತುಗಳು ಪ್ರವಾಹದಲ್ಲಿ ಕೊಚ್ಚಿ ಹೋಗುತ್ತಾರೆ. ಮಾನವ ಸಮಾಜವು ಗ್ರಹಿಸಲಾಗದ ನಷ್ಟವನ್ನು ಎದುರಿಸುತ್ತದೆ ಮತ್ತು ಅನೇಕ ಜನರು ತಮ್ಮ ಜೀವನವನ್ನು ಕಳೆದುಕೊಳ್ಳುತ್ತಾರೆ. ಮೂರನೆಯದಾಗಿ, ಚಂಡಮಾರುತಗಳ ಕಾರಣ ಕರಾವಳಿ ಪ್ರದೇಶಗಳಲ್ಲಿ ಪ್ರವಾಹಗಳು ಉಂಟಾಗುತ್ತವೆ. ಪ್ರವಾಹದ ನೀರು ಕರಾವಳಿ ಪ್ರದೇಶದಲ್ಲಿ 300 ಕಿ.ಮೀ.ವರೆಗೆ ಭೂಮಿಯನ್ನು ಮುಳುಗಿಸುತ್ತದೆ. ಈ ಸಾಧನಗಳು ಭಗವಾನ ಕಲ್ಕಿಯವರ ಸಂಹಾರ ಲೀಲಾ ವಿನಾಶದ ದೈವಿಕ ಆಟದ ಪ್ರಮುಖ ಅಂಶವಾಗಿದೆ. ಅದರೊಂದಿಗೆ ಮಹಾಪುರುಷ ಅಚ್ಯುತಾನಂದರು ಹೀಗೆ ಬರೆದಿದ್ದಾರೆ: ಕಹಿನ್ ಪವನ ರೂಪ ರೇ ಮುಹಿಂ ಸಕಲ ಗ್ರಾಸಿಬಿ. ಒಡಿಯಾದಲ್ಲಿ ಪಬಾನ ಅನ್ನು ಗಾಳಿ ಎಂದು ಸೂಚಿಸಲಾಗುತ್ತದೆ. ಅಂತಹ ಶಕ್ತಿಯುತ ಗಾಳಿ ಇರುತ್ತದೆ. ಇವುಗಳು ಮನೆಗಳು ಮತ್ತು ವಸ್ತುಗಳನ್ನು ಹಾರಿಸುತ್ತವೆ. ಹೀಗಾಗಿ ಪ್ರಪಂಚದಾದ್ಯಂತ ಹಠಾತ್ ಮತ್ತು ತೀವ್ರ ನಷ್ಟಗಳು ಉಂಟಾಗುತ್ತವೆ. ಇದು ವಿನಾಶದ ರೂಪಗಳಲ್ಲಿ ಒಂದಾಗಿದೆ. ವಿಶ್ವಯುದ್ಧದಂತಹ ಪರಿಸ್ಥಿತಿಯು ಹೆಚ್ಚು ಹೆಚ್ಚು ಸನ್ನಿಹಿತವಾಗುತ್ತಿದೆ. ಮಾಲಿಕ ಭವಿಷ್ಯವಾಣಿಗಳು ಮತ್ತೆ ನಿಜವಾಗಲಿವೆ. 13 ಮುಸ್ಲಿಂ ರಾಷ್ಟ್ರಗಳ ಒಕ್ಕೂಟ ರಚನೆಯಾದರೆ ಧರ್ಮ ಸಂಸ್ಥಾಪನೆ ಬಹುಬೇಗ ನಡೆಯಲಿದೆ. ಇದುವರೆಗೆ ಇದು ಬಾಕಿ ಇದೆ. ಇದರ ಪರಿಣಾಮವಾಗಿ ವ್ಯಾಪಕ ಅಪಾಯ ಮತ್ತು ವಿನಾಶ ಇರುತ್ತದೆ. ಇದರಲ್ಲಿ ಸಂತೋಷಪಡುವಂಥದ್ದೇನೂ ಇಲ್ಲ. ಕಹಿನ್ ಪವನ ರೂಪ ರೇ ಮುಹಿನ್ ಸಕಲ ಗ್ರಾಸಿಬಿ ಎಂದರೆ ತುಂಬಾ ಶಕ್ತಿಯುತವಾದ ಗಾಳಿ ಬೀಸುತ್ತದೆ. ಮಹಾಪುರುಷ ಅಚ್ಯುತಾನಂದರು ಬೇರೆಡೆ ಹೀಗೆ ಬರೆದಿದ್ದಾರೆ: 49 ಮೂರ್ತಿ ಪವನ ವೈವ ಹಿಮಗಿರಿ ಜಿಬ ಫಾಟಿ. ಬೆಟ್ಟಗಳು ಮತ್ತು ಪರ್ವತಗಳು ಸಹ ಹಾರಿ ಹೋಗುವಷ್ಟು ಶಕ್ತಿಯುತವಾದ ಗಾಳಿ ಇರುತ್ತದೆ. ಮುಂದಿನ ದಿನಗಳಲ್ಲಿ ಹಿಮಾಲಯ ಪರ್ವತ ಶ್ರೇಣಿ ಛಿದ್ರವಾಗಲಿದೆ, ಬಲವಾದ ಗಾಳಿ ಬೀಸುವ ಕಾರಣ. ಆದ್ದರಿಂದ ಪ್ರವಾಹಗಳು ಮತ್ತು ಗಾಳಿಯಿಂದ ಉಂಟಾಗುವ ವಿನಾಶವು ಪ್ರಪಂಚದಾದ್ಯಂತ ಹಾನಿ ಮತ್ತು ವಿನಾಶವನ್ನು ಉಂಟುಮಾಡುತ್ತದೆ. ಪ್ರಸ್ತುತ ಜಗತ್ತಿನಾದ್ಯಂತ ಯುದ್ಧದ ವಾತಾವರಣವಿದೆ. ಭಾರತ ಮತ್ತು ಪಾಕಿಸ್ತಾನ ಮತ್ತು ಭಾರತ ಮತ್ತು ಚೀನಾ ನಡುವೆ ಯುದ್ಧದಂತಹ ಪರಿಸ್ಥಿತಿ ಇದೆ. ಶೀಘ್ರದಲ್ಲೇ 13 ಮುಸ್ಲಿಂ ರಾಷ್ಟ್ರಗಳು ಒಕ್ಕೂಟಕ್ಕೆ ಪ್ರವೇಶಿಸಲಿವೆ. ಇದು ಜಗತ್ತಿಗೆ ತೀವ್ರ ದುಃಖದ ವಿಷಯವಾಗಿದೆ. ಮಾಲಿಕ ಅವರ ಭವಿಷ್ಯವಾಣಿಯ ಪ್ರಕಾರ 13 ಮುಸ್ಲಿಂ ರಾಷ್ಟ್ರಗಳ ಒಕ್ಕೂಟ ರಚನೆಯಾಗುತ್ತದೆ. ಇದು ವಿಶ್ವಯುದ್ಧದ ಮೊದಲ ಹಂತ ಮತ್ತು ಧರ್ಮ ಸಂಸ್ಥಾಪನವನ್ನು ತಿಳಿಸುತ್ತದೆ. ಇದರಿಂದ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧವು ಸಂಭವಿಸುತ್ತದೆ. ಇದುವೇ ನಂತರ ವಿಶ್ವಯುದ್ಧವಾಗುತ್ತದೆ. 13 ಮುಸ್ಲಿಂ ರಾಷ್ಟ್ರಗಳು ಒಕ್ಕೂಟವನ್ನು ರಚಿಸಿದಾಗ ಧರ್ಮದ ಆಧಾರದ ಮೇಲೆ ವಿಭಜನೆಯಾಗುತ್ತದೆ ಮತ್ತು ಧರ್ಮದ ಹೆಸರಿನಲ್ಲಿ ಯುದ್ಧ ನಡೆಯುತ್ತದೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಸಂಭವಿಸಿದಾಗ ಈ 13 ಮುಸ್ಲಿಂ ರಾಷ್ಟ್ರಗಳು ಭಾರತದ ವಿರುದ್ಧ ಹೋರಾಡುತ್ತವೆ. ಈಗ ಇಂದಿನ ಸಂಚಿಕೆ ಮುಗಿಯುವ ಸಮಯ ಬಂದಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಚರ್ಚಿಸೋಣ. ಜೈ ಜಗನ್ನಾಥ್.